ಹಾಯ್, ಗುಡ್ ಮಾರ್ನಿಂಗ್. ಇದು ನನ್ನ ಫಸ್ಟ್ ಡೇ ಆಫ್ ಸ್ಕೂಲ್ ಆಫ್ಟರ್ ಹಾಲಿಡೇಸ್ ಲುಕ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸ್ಕೂಲ್ಗೆ ಹೋಗುಂಟು ಆಸ್ಗೆ ಕಾಲ್ ಬರುತ್ತೆ, ತಾತ ಇಸ್ ನೋ ಮೋರ್ ಅಂತ. ಮತ್ತು ತಂಗಿ ಫ್ಯಾಮಿಲಿ ಜೊತೆ ಎಲ್ಲ ಊರಿಗೆ ಹೊರಡ್ಬೇಕಾದ್ರೆ ಮಿಕ್ಸ್ಡ್ ಆಫ್ ಎಮೋಷನ್ಸ್. ನಮ್ಮ ತಾತ ತಾವರೇ ಹೂವು ಮಾರ್ಕೊಂಡು ಅಡುಗೆ ಕರಿಯಪ್ಪ ಅಂತ ಹೆಸರು ಸಂಪಾದನೆ ಮಾಡೋದು ತುಂಬ ಕಷ್ಟ ಇತ್ತು ಅವ್ರದ್ದು ಜರ್ನಿ. ಸೊ ಊರ ಮುಂದೆ ಈ ಫೋಟೋ ನೋಡಿ ತುಂಬ ಬ್ರೇಕ್ ಡೌನ್ ಆದೆ. ಯಾಕಂದರೆ ನನ್ನನ್ನು 9 ತಿಂಗಳು ಮಗುವಿಂದ ಸಾಕಿದ್ದಾರೆ. ನಮ್ಮ ಎಲ್ಲ ಕಷ್ಟದ ಟೈಮಲ್ಲಿ ನಿಂತಿದ್ದಾರೆ. ನಮ್ಮಪ್ಪ ಎಕ್ಸ್ಪೈರ್ ಆದಾಗಿರ್ಬೋದು, ತುಂಬ ಸಮಯದಲ್ಲಿ ನಮ್ಮ ಜೊತೆಗಿದ್ದರು. ಕೊನೆ ಟೈಮಲ್ಲಂತೂ ನಮ್ಮಮ್ಮನ ತುಂಬ ಹಚ್ಕೊಂಡ್ಬಿಟ್ಟಿದ್ರು. ಸೊ ಅವರಿಗೆ ಒಂದು ವಿದಾಯ ಹೇಳಿ ಮತ್ತೆ ಬ್ಯಾಕ್ ಟು ರುಟೀನ್ ಅಂತ ಬ್ಯಾಂಗ್ಳೂರಿಗೆ ವಾಪಸ್ ಬಂದೆ. ಆ್ಯಕ್ಚುಲಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು ಸ್ಕೂಲ್ದು. ಸೊ ಸ್ಕೂಲಿಗೆಲ್ಲ ರೆಡಿಯಾಗಿ ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕಿತ್ತು. ಸೊ ಈ ಸಲ ಭರತನಾಟ್ಯಂ ಡ್ಯಾನ್ಸ್ ಮಾಡಿಸಿದ್ದೆ. ಮಕ್ಕಳು ಒನ್ ಟೈಮ್ ಮಾಡಿಸಿದ್ದನ್ನು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರು ಅಂದರೆ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು. ಅವತ್ತೇ 11th ಡೇ ಬೇರೆ ಇತ್ತು. ಸೊ ಬೇಗ ಸ್ಕೂಲಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಊರಿಗೆ ವಾಪಸ್ ಬಂದು ನಾನು ಬರೋಷ್ಟೊತ್ತಿಗೆ 4 ಗಂಟೆ ಆಗೋಯಿತು. ಸೊ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಆಮೇಲೆ ಅಮ್ಮನೂ ಪೂಜೆ ಮಾಡಿದ್ರು. ಫಸ್ಟೇ ಮಾಡಿದರು, ಅಮ್ಮ ಅಲ್ಲೇ ಇದ್ದರು. ನಾನು ಹೋಗಿ ಪೂಜೆ ಮಾಡಿಕೊಂಡು ಮತ್ತು ಎಲ್ಲರಿಗೂ ಧೈರ್ಯ ಕೊಡಲಿ, ಶಕ್ತಿ ಕೊಡಲಿ, ಅವ್ರು ಹಾಕಿದ್ದ ರೀತಿಯಲ್ಲೇ ನಾವು ಬೆಳೆಯೋಣ ಅಂದ್ಕೊಂಡು ಬಂದೆ. ಮಕ್ಕಳು ಹಾಗೆ ಅಲ್ವಾ, ಯಾವ ಸಂದರ್ಭ ಆಗಿರ್ಬೋದು ಅವ್ರು ಖುಷಿಯಾಗಿರ್ತಾರೆ. ಮತ್ತು ಬ್ಯಾಕ್ ಟು ಮೈ ಸ್ಕೂಲ್ ವರ್ಕ್ಸ್. ಎಸ್, ಐ ಆಮ್ ಪ್ರೌಡ್ ಟು ಬಿ ಎ ಟೀಚರ್. ಮಗಳನ್ನ ಕರ್ಕೊಂಡು ನನ್ನ ತಂಗಿ ಮನೆಗೆ ಹೋಗಿದ್ದೆ. ಮಗು ನೋಡ್ಕೊಂಡು ಬರೋಣ ಅಂತ. ತುಂಬ ಮುದ್ದಾಗಿದ್ದ. ಮತ್ತು ಸ್ಕೂಲ್ ಸ್ಟಾರ್ಟು ಮಂಡೆಯಿಂದ. ಸೊ ನಂದು ಮಗಳದ್ದು ಬ್ಯಾಗ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅವಳ ಎಕ್ಸೈಟ್ಮೆಂಟ್ನ ನಾನು ನೋಡೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಅವಳು ಇಷ್ಟು ದಿನ ಬೇರೆ ಪ್ರೀ ಸ್ಕೂಲಲ್ಲಿದ್ಲು, ಇವಾಗ ಮೇನ್ ಸ್ಟ್ರೀಮ್ ಸ್ಕೂಲ್. ಎಸ್, ಅವಳು ನನ್ನ ಜೊತೆನೇ ನಮ್ಮ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ. ಸೊ ಶೀ ಈಸ್ ಕಮಿಂಗ್ ಇನ್ ಟು ದ ನ್ಯೂ ವರ್ಲ್ಡ್. ಶಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಲಿಟಲ್ ಬಿಟ್ ನರ್ವಸ್ ಟು. ಬಟ್ ನನಗೆ ಗೊತ್ತು, ನಾನು ಮಾಡಿರೋ ಸ್ಕೂಲ್ ಅಥವಾ ನಾನು ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ತಿಲ್ಲ, ಬಟ್ ಐ ಹ್ಯಾವ್ ಡನ್ ಅ ಬೆಸ್ಟ್ ಥಿಂಗ್ ಟು ಹರ್ ಅಂತ ಹೇಳ್ಕೊಬೋದು. ಬಿಕಾಸ್ ಇವಾಗಿನ ಜನ್ರೇಷನಿಗೆ ಮಕ್ಳಿಗೆ ಯಾವ ಥರ ಎನ್ವಿರಾನ್ಮೆಂಟ್ ಇರಬೇಕು ಅಥವಾ ಯಾವ ಥರ ಸ್ಟಡೀಸ್ ಇರಬೇಕು, ಎಲ್ಲ ಸ್ಕೂಲು ಒಂದೇ ಅಂತ ಹೇಳಲ್ಲ. ದೆರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್. ಬಟ್ ನಾವು ಯಾವುದನ್ನು ನಮ್ಮ ಮಕ್ಳಿಗೆ ಕೊಡಬೇಕು ಅಂತಿರ್ತೀವೋ ಅದೇ ಥರ ಒಂದು ಸ್ಕೂಲನ್ನ ನಾನು ಚೂಸ್ ಮಾಡಿದ್ದೀನಿ. ಹಾಗೆ ಅವಳದು ಸ್ಕೇಟಿಂಗ್, ಶಿ ಲವ್ಸ್ ಬೀಯಿಂಗ್ ಆನ್ ಸ್ಕೇಟ್ಸ್. ಸೊ ಸ್ಕೇಟಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮತ್ತು ನಾನು ಬ್ಯಾಕ್ ಟು ಮೈ ವರ್ಕ್. ಸ್ವಲ್ಪ ಬ್ಯುಸಿ ಇದ್ದೆ. ಸೊ ತುಂಬ ಲೇಟ್ ಆಯಿತು ಈ ವ್ಲಾಗ್. ಹಾಗೆ ತಂದಿರೋ ಕಾಳುಗಳೆಲ್ಲ ಪ್ಲೀಸ್ ನನ್ನನ್ನು ದಯವಿಟ್ಟು ಏನಾದರೂ ಒಂದು ಮಾಡು, ಇಲ್ಲ ತಿನ್ನು ಅಥವಾ ಯಾರಿಗಾದರೂ ಕೊಡು ಅನ್ನೋ ಥರ ಇತ್ತು. ಸೊ ನಮ್ಮ ಬೈಯೋಕ್ಕೆ ಮುಂಚೆ ಲೆಟ್ ಮೀ ಸ್ಟಾರ್ಟ್ ಡೂಯಿಂಗ್ ಆಫ್ ಅಂತ ಬಯೋಟಿನ್ ಲಡ್ಡು ಮಾಡಿಕೊಂಡೆ. ಟೇಸ್ಟ್ ವಾಸ್ ಗುಡ್ ಬಿಕಾಸ್ ನಾನು ತುಂಬ ಸ್ವೀಟ್ ಟೂತಲ್ಲ ಅಲ್ಲ. ಸೊ ಸ್ವೀಟ್ ಸ್ವಲ್ಪ ಕಡಿಮೆ ಮಾಡಿ ಡೇಟ್ಸ್ ಆ್ಯಂಡ್ ಬ್ಲ್ಯಾಕ್ ಗ್ರೇಪ್ಸ್ನ ಯೂಸ್ ಮಾಡಿಕೊಂಡೆ. ಹಾಗೆ ಏರ್ ಪ್ಯಾಕ್ ಹಾಕಿ ಮೈಂಡ್ ಆ್ಯಂಡ್ ಬಾಡಿನ ಕೂಲ್ ಮಾಡಿಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ.